ಹಲೋ ನಮಸ್ಕಾರ ಎಲ್ಲರಿಗೂ. ಬ್ರಹ್ಮನ ಬಗ್ಗೆ ಈ ಒಂದು ವಿಡಿಯೋನ ಬ್ರಹ್ಮನ ಒಂದು ಚರಿತ್ರೆ ಬಗ್ಗೆ ಈ ಒಂದು ವಿಡಿಯೋ ತಿಳಿತಾ ಹೋಗೋಣ. ಬ್ರಹ್ಮನನ್ನು ಭೂಲೋಕದಲ್ಲಿ ಪೂಜೆ ಮಾಡೋದಿಲ್ಲ. ಏನಕ್ಕೆ ಬ್ರಹ್ಮನನ್ನು ಪೂಜೆ ಮಾಡೋದಿಲ್ಲ? ಬ್ರಹ್ಮ ಅಂದರೆ ಯಾರು? ಸೃಷ್ಟಿಕರ್ತನೇ ಬ್ರಹ್ಮ, ನಮ್ಮನ್ನೆಲ್ಲ ಸೃಷ್ಟಿಸಿದವನೇ ಬ್ರಹ್ಮ. ಆದರೂ ಕೂಡ ಆತನನ್ನು ಪೂಜೆ ಮಾಡೋದಿಲ್ಲ. ಯಾಕೆ? ಆತನನ್ನು ಪೂಜೆ ಮಾಡಿದ್ರೆ ನಾವು ಬದುಕೊಳ್ಳೋಕೆ ಸಾಧ್ಯ, ಅಥವಾ ನಾವೇನಾದರೂ ನಮ್ಮ ಜೀವನವನ್ನು ನಡೆಸೋದಕ್ಕೆ ಸಾಧ್ಯ. ಅದರೆಲ್ಲ ಇದ್ದರೂ ಕೂಡ, ಸಾಧ್ಯತೆಗಳಿದ್ದರೂ ಕೂಡ ನಾವು ಬ್ರಹ್ಮನನ್ನು ಪೂಜೆ ಮಾಡೋದಿಲ್ಲ. ನಮ್ಮ ಇದರಲ್ಲಿ ಭೂಮಿಯಲ್ಲಿ ನಾವು ಬ್ರಹ್ಮನನ್ನು ಪೂಜೆ ಅಂತೂ ಮಾಡೋದಿಲ್ಲ. ಆ ಒಂದು ಕಾರಣ ಏನು ಅನ್ನೋದನ್ನು ನಾವು ಈ ಒಂದು ವಿಡಿಯೋದಲ್ಲಿ ತಿಳಿತಾ ಹೋಗೋಣ. ಈ ಒಂದು ವಿಡಿಯೋನ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ. ನಿಮಗೆ ಕೊನೆ ತನಕ ನೋಡಿದ್ರೇ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗೋದು. ಹಾಗೆ ನೀವೇನಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ, ನಾನು ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮರೀದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ಬ್ರಹ್ಮ ಅಂದರೆ ಯಾರು? ಬ್ರಹ್ಮ ಅಂತಂದರೆ ಸೃಷ್ಟಿಕರ್ತ ಅಂತಲೇ ಎಲ್ಲರೂ ಕೂಡ ಹೇಳ್ತಾರೆ. ಸೃಷ್ಟಿ ರಹಸ್ಯ ಬಲ್ಲವನು ಅಂತಲೇ ಕೇಳ್ತಾರೆ. ನಮ್ಮ ಹುಟ್ಟೋದಾಗಿರ್ಬೋದು ಅಥವಾ ಸಾವನ್ನಾಗಿರ್ಬೋದು ಎಲ್ಲದನ್ನು ಕೂಡ ಅರಿತಿರುವಂಥನು ಒಬ್ಬನು ಅಂದರೆ ಅದು ಬ್ರಹ್ಮ ಮಾತ್ರ. ಆತನನ್ನು ಬ್ರಹ್ಮ ಅಂದರೆ ನಮ್ಮ ಭೂಲೋಕದಲ್ಲಿ ಪೂಜೆಯನ್ನು ಮಾಡಲ್ಲ ಯಾರೂ ಕೂಡ. ಏನಂತ ಕಾರಣ ಇರ್ಬೋದು, ಎಲ್ಲ ದೇವರುಗಳನ್ನು ಕೂಡ ನಾವು ಭೂಲೋಕದಲ್ಲಿ ಪೂಜೆ ಅಂತೂ ಮಾಡ್ತೀವಿ. ಆದರೆ ಬ್ರಹ್ಮನನ್ನು ಮಾತ್ರ ನಾವು ಭೂಲೋಕದಲ್ಲಿ ಪೂಜೆ ಅಂತೂ ಮಾಡೋದಿಲ್ಲ. ಹಾಗಾದರೆ ಏನು ಕಾರಣ ಇರ್ಬೋದು? ಆ ಒಂದು ಕಾರಣ ಏನಕ್ಕೆ? ಬ್ರಹ್ಮ ಸೃಷ್ಟಿಕರ್ತನೇ ಅಂದಮೇಲೆ ನಾವು ಪೂಜೆ ಮಾಡಬೇಕಲ್ವ ಭೂಲೋಕದಲ್ಲಿ, ಆದರೂ ನಾವು ಪೂಜೆ ಮಾಡ್ತಿಲ್ಲ. ಆ ಒಂದು ರಹಸ್ಯ ಏನು ಅನ್ನೋದನ್ನು ನಾವು ಈ ಒಂದು ವಿಡಿಯೋಲಿ ತಿಳಿತಾ ಹೋಗೋಣ. ವಿಡಿಯೋನ ಮಧ್ಯದಲ್ಲೆಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ. ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಈ ಒಂದು ವಿಡಿಯೋದಲ್ಲಿ ಮಧ್ಯೆ ವ್ಯಕ್ತಿ ಬಗ್ಗೆ ಪರಿಚಯವನ್ನಂತೂ ನಾನು ನಿಮಗೆ ಮಾಡಿಕೊಡ್ತೀನಿ. ಭೃಗ ಮಹರ್ಷಿ ಅಂತೇಳಿ. ಅವರು ಬಂದುಬಿಟ್ಟು ಒಬ್ಬ ಮಹಾಜ್ಞಾನಿ ಕೂಡ ಹೌದು, ಒಬ್ಬ ಋಷಿಗಳು ಕೂಡ ಹೌದು. ಸತ್ವಜ್ಞಾನಗಳನ್ನ ತಿಳ್ಕೊಂಡಿರುವಂಥ ಒಬ್ಬ ಮಹರ್ಷಿ ಅಂತಲೂ ಕೂಡ ಕರೀತಾರೆ ಎಲ್ಲರೂ ಕೂಡ. ಭೃಗ ಮಹರ್ಷಿಯಿಂದ ಭೃಗ ಮಹರ್ಷಿಯಿಂದನೇ ಶಾಪವನ್ನು ಹೊಂದಿರುವಂಥ ಬ್ರಹ್ಮ ಅಂತಲೇ ಹೇಳ್ಬೋದು. ಬ್ರಹ್ಮನಿಗೆ ಶಾಪವನ್ನು ಕೊಟ್ಟಿರೋದು ಭೃಗ ಮಹರ್ಷಿ. ಹಾಗಾದರೆ ಏನು ಕಾರಣಕ್ಕಾಗಿ ಭೃಗ ಮಹರ್ಷಿ ಏನು ಕಾರಣದಿಂದಾಗಿ ಶಾಪವನ್ನು ಕೊಟ್ಟರು ಅನ್ನೋದು ಕೂಡ ನಾನು ತಿಳಿಸ್ಕೊಡ್ತೀನಿ. ಇಂದಿನಂತೆ ಸತ್ಯಲೋಕದಲ್ಲಿ ಸಭೆಯನ್ನು ಏರ್ಪಡಿಸಿದ್ರು. ಸಭೆ ನಡೀತಿದ್ದಾಗ ಆ ಒಂದು ಸಭೆ ಅಂತಂದರೆ ಎಲ್ಲ ಋಷಿಮುನಿಗಳಾಗಿರ್ಬೋದು, ಎಲ್ಲ ದೇವತೆಗಳಾಗಿರ್ಬೋದು ಎಲ್ಲರೂ ಕೂಡ ಆ ಒಂದು ಸಭೆಗೆ ಹಾಜರಾಗಿರ್ತಾರೆ. ಆ ಒಂದು ಟೈಮಲ್ಲಿ ಬ್ರಹ್ಮದೇವರು ಅವರ ಒಂದು ಸಮಸ್ಯೆಗಳನ್ನ ಅಥವಾ ಅವರು ಏನು ಹೇಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಬ್ರಹ್ಮದೇವರು ಕೇಳ್ತಾ ಇದ್ರು. ಆ ಒಂದು ಟೈಮಲ್ಲಿ ಭೃಗ ಮಹರ್ಷಿ ತಡವಾಗಿ ಬರ್ತಾರೆ. ಅವರು ಗೊತ್ತಿರುತ್ತೆ ಬ್ರಹ್ಮಂಗೆ ಏನಕ್ಕೆ ಬರ್ತಾ ಇದ್ದಾರೆ, ಏನು ಆಗ್ತಾ ಇದೆ ಅನ್ನೋದು ಎಲ್ಲದನ್ನು ಕೂಡ ಅರಿಯವನೇ. ಸೃಷ್ಟಿಕರ್ತನೇ ಬ್ರಹ್ಮ ಆಗಿರೋದ್ರಿಂದ ಏನು ನಡೀತಾ ಇದೆ, ಏನು ಕಾರಣ ಅನ್ನೋದು ಕೂಡ ಎಲ್ಲವನ್ನು ಕೂಡ ಅರಿತಿರ್ತಾನೆ ಬ್ರಹ್ಮ. ಆ ಒಂದು ಟೈಮಲ್ಲಿ ಭೃಗ ಮಹರ್ಷಿ ಬಂದ್ಬಿಟ್ಟು ಲೇಟಾಗಿ ಆ ಸಭೆಗೆ ಎಂಟ್ರಿಯನ್ನು ಕೊಡ್ತಾರೆ. ಭೃಗ ಮಹರ್ಷಿ ಲೇಟಾಗಿ ಬಂದಾಗ ಆ ಬ್ರಹ್ಮದೇವರು ಕೂಡ ಸರಿಯಾಗಿ ವ್ಯಂಗ್ಯವಾಗಿ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಗೊತ್ತಿರುತ್ತೆ ಅವರು ಒಂದು ಅಹಂಕಾರದಿಂದ ಭೃಗ ಮಹರ್ಷಿ ಸಭೆಗೆ ಲೇಟಾಗಿ ಬಂದಿದ್ದಾರೆ ಅಂತೇಳಿ. ಮೊದಲನೇದಾಗಿ ಹೇಳಬೇಕು ಅಂದರೆ, ಭೃಗ ಮಹರ್ಷಿಯವರು ಏನಕ್ಕೆ ಲೇಟಾಗಿ ಸಭೆಗೆ ಹೋಗ್ತಾರೆ ಅಂದರೆ, ಅವ್ರಿಗೆ ಇರುವಂಥದ್ದು ಒಂದು ತಲೆಯಲ್ಲಿ ಏನಿರುತ್ತೆ ಅಂತಂದರೆ, ಅವರು ಲೇಟಾಗಿ ಹೋದರೆ ಸಭೆಯ ಮಧ್ಯದಲ್ಲಿ ಹೋದರೆ ಅಂತಂದರೆ ನಮಗೆ ಹೆಚ್ಚಿನ ಎಲ್ಲರ ಗಮನ ನನ್ನ ಮೇಲೆ ಸೆಳೆಯುತ್ತೆ, ಹಾಗೆ ನನಗೆ ಹೆಚ್ಚಿನ ಗೌರವವನ್ನು ಕೊಟ್ಟು ಬ್ರಹ್ಮದೇವರು ನನ್ನ ಸ್ವಾಗತಿಸ್ತಾರೆ ಅನ್ನೋ ಒಂದು ತಲೆಯಲ್ಲಿ ಒಂದು ಅಂಶ ಒಂದು ತಲೆಯಲ್ಲಿ ಇರುತ್ತೆ ಅಂತಲೇ ಹೇಳ್ಬೋದು. ಆ ಒಂದು ಕಾರಣದಿಂದ ಸಭೆಗೆ ಲೇಟಾಗಿ ಹೋಗ್ತಾರೆ. ಆದ್ದರಿಂದ ಬ್ರಹ್ಮದೇವರು ಏನು ಮಾಡ್ತಾರೆ, ತಡವಾಗಿ ಬಂದಿದೆಯಾ ಅಂತ ಹೇಳಿ ಬ್ರಹ್ಮದೇವರು ಕೇಳ್ತಾರೆ. ಅವ್ರಿಗೆ ಕೂಡ ಗೊತ್ತಿರುತ್ತೆ, ನಿನ್ನ ಒಂದು ಅಹಂಕಾರದಿಂದ ನೀನು ಲೇಟಾಗಿ ತಡವಾಗಿ ಬಂದಿರುವಂಥದ್ದು ಸಭೆಗೆ ಅಂತ ಹೇಳಿ ಕೂಡ ಬ್ರಹ್ಮದೇವರಿಗೆ ತಿಳಿದಿರುತ್ತೆ. ಇವರಿಬ್ಬರ ಮಧ್ಯೆ ಕೆಲವೊಂದು ಮಾತುಕತೆಗಳಾದಾಗ, ಒಂದು ಚರ್ಚೆಗಳು ಆದಾಗ ಬ್ರಹ್ಮದೇವರು ಏನು ಮಾಡ್ತಾರೆ, ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಬ್ರಹ್ಮದೇವನ ಅಂಶದಿಂದ ಹುಟ್ಟಿದವರೇ ಭೃಗ ಮಹರ್ಷಿ ಅಂತಲೇ ಹೇಳ್ಬೋದು. ಭೃಗ ಮಹರ್ಷಿನೇ ಹುಟ್ಟಿರುವಂಥದ್ದು ಬ್ರಹ್ಮನ ಅಂಶವಾಗಿ. ಇನ್ನೊಂದು ಏನಪ್ಪ ಅಂತಂದರೆ, ಇವರಿಬ್ಬರ ಮಧ್ಯೆ ನಡೆದಿರುವಂಥ ಚರ್ಚೆಗಳು ವಾದ ವಿವಾದಗಳು ಏನಾಗುತ್ತೆ ಅಂದರೆ ಕೋಪಕ್ಕೆ ಗುರಿಯಾಗುತ್ತೆ ಅಂತಲೇ ಹೇಳ್ಬೋದು. ಆ ಒಂದು ಕೋಪದಿಂದ ಭೃಗ ಮಹರ್ಷಿ ಶಾಪವನ್ನು ಕೊಟ್ಟು ಹೋಗ್ತಾರೆ ಬ್ರಹ್ಮನಿಗೆ. ಏನು ಅಂತಂದರೆ, ನಿನ್ನನ್ನು ಯಾರೂ ಕೂಡ ನೀನು ಅಹಂಕಾರ, ನಿನಗೆ ತುಂಬ ದುರಹಂಕಾರ ಇದೆ, ನೀನು ಯಾರಾದರೂ ಬಂದರೆ ಸರಿಯಾಗಿ ಮಾತಾಡಿಸೋ ಒಂದು ಇದಿಲ್ಲ, ಸರಿಯಾಗಿ ಮಾತಾಡಿಸೋ ಒಂದು ನೀತಿ ಕೂಡ ನಿನಗೆ ಗೊತ್ತಿಲ್ಲ, ನೀನು ಯಾವ ಸೃಷ್ಟಿಕರ್ತ ಅಂತೇಳಿ ಬ್ರಹ್ಮದೇವರಿಗೆ ಭೃಗ ಮಹರ್ಷಿ ಒಂದು ಶಾಪವನ್ನು ಕೊಡ್ತಾರೆ. ಏನಪ್ಪ ಅಂತಂದರೆ, ನಿನ್ನನ್ನು ಭೂಲೋಕದಲ್ಲಿ ಯಾರೂ ಕೂಡ ಇನ್ಮೇಲಿಂದ ಪೂಜೆ ಮಾಡೋದಿಲ್ಲ, ನಿನಗೆ ಅಂತ ಯಾವ ದೇವಸ್ಥಾನಗಳು ಕೂಡ ಇರುವುದಿಲ್ಲ ಅಂತೇಳಿ ಒಂದು ಶಾಪವನ್ನು ನೀಡ್ತಾರೆ. ಆ ಒಂದು ಶಾಪದಿಂದ ದುಃಖಿತನಾಗಿ ಬ್ರಹ್ಮದೇವರು ಅಳ್ತಾ ಕುತ್ಕೊಂಡಾಗ ಅಲ್ಲೇ ಹತ್ರದಲ್ಲಿರುವಂಥ ಸರಸ್ವತಿ ದೇವಿ ಹತ್ರ
ಬಂದುಬಿಟ್ಟು ಅವ್ರ ಹತ್ರ ಬಂದುಬಿಟ್ಟು ಹೇಳ್ತಾರೆ, ನಿಮಗೆ ಅವ್ರಿಗೆ ಕೊಟ್ಟಿರೋಂಥ ಶಾಪ ಇಷ್ಟೇ, ನಿಮ್ಮನ್ನು ಯಾರೂ ಪೂಜೆ ಮಾಡೋದಿಲ್ಲ ಅಂತೇಳಿ. ಆದರೆ ಇನ್ನು ಮುಂದೆ ನಿಮ್ಮ ಸತ್ಯವೇದಗಳಿಗೆ, ಶ್ರುತಿ ಸೂತ್ರಗಳಿಗೆ ಅಗ್ರ ಪೂಜೆ ಸಲ್ಲುತ್ತೆ. ಸೊ ಅವುಗಳಿಂದ ಅವೆಲ್ಲಿರುತ್ತೋ ಅಲ್ಲಿ ನೀವಿರ್ತೀರಾ. ಸೊ ಚಿಂತೆ ಮಾಡಬೇಡಿ. ನಿಮ್ಮ ವೇದವ್ಯಾಸಗಳೇನಿರ್ಬೋದು ಅಥವಾ ನಿಮ್ಮ ಒಂದು ಏನು ಸತ್ಯವೇದಗಳೇನಿರುತ್ತೆ ಅಲ್ಲಿ ಪೂಜೆ ನಡೀತಿರುತ್ತೆ. ಸೊ ಆ ಒಂದು ಪೂಜೆ ವೇಳೆ ನೀವಿರ್ತೀರಾ, ಆದರೆ ನಿಮ್ಮನ್ನು ಯಾರೂ ಕೂಡ ಭೂಲೋಕದಲ್ಲಿ ಪೂಜಿಸುವುದಿಲ್ಲ ಅಷ್ಟೇ. ಅದಕ್ಕಾಗಿ ನೀವು ಬೇಜಾರನ್ನು ಮಾಡ್ಕೋಬೇಡಿ ಅಂತೇಳಿ ಒಂದು ಧೈರ್ಯವನ್ನು ಸರಸ್ವತಿ ದೇವಿ ಹೇಳ್ತಾರೆ. ಹಾಗಾಗಿಬಿಟ್ಟು ನಮ್ಮ ಭೂಲೋಕದಲ್ಲಿ ಯಾರೂ ಕೂಡ ಏನು ಬ್ರಹ್ಮನನ್ನು ಯಾರೂ ಕೂಡ ಪೂಜೆಯನ್ನು ಮಾಡೋದಿಲ್ಲ. ಇದು ವಿಶೇಷ. ಅಂದರೆ ಇದೇ ವಿಚಾರಕ್ಕಾಗಿ ಯಾರೂ ಕೂಡ ನಾವು ಪೂಜೆಯನ್ನು ಮಾಡೋದಿಲ್ಲ ಭೂಲೋಕದಲ್ಲಿ.